ಇದೇನಿದು? ಗಂಟೆಗಳೆಲ್ಲ ತನ್ನಿಂತಾನೆ ಹೊಡ್ಕೋತಿದ್ಯಲ್ಲ. ಅಮ್ಮ, 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 ಏನಾಯ್ತಮ್ಮ? ದಾಮಿನಿ ಅಮ್ಮವರು ಏನಂದ್ರು? ಅಮ್ಮ, ನಮ್ ಭಕ್ತಿ ಬಗ್ಗೆ ಏನಾದ್ರು ಹೇಳಿದ್ರ? ಅವ್ರ ಭಕ್ತಿನ ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದ್ ಬಿಡಮ್ಮ, ಮದುವೆ ಬಗ್ಗೆ ಏನಂದ್ರು? ಏನ್ ಹೇಳೋದಕ್ ಸಾಧ್ಯ? ಎಲ್ಲಾ ತಾಯಂದ್ರೆ ಏನ್ ಹೇಳ್ತಾರೋ ಅವರು ಅದನ್ನೇ ಹೇಳಿದ್ರು. ಅನ್ಕೊಂಡೆ ಹೀಗೆ ಏನಾದ್ರು ಆಗಿರುತ್ತೆ ಅಂತ. ನಿನ್ನ ಹೀಗೆ ಮಾತಲ್ಲೇ ಕಟ್ಟಾಕ್ಬೋದು ಅಂತ ಅವ್ರಿಗೂ ಚೆನ್ನಾಗ್ ಗೊತ್ತು. ಹಾಗ್ ಮಾತಾಡ್ಬೇಡ ಶ್ರೀಕಾಂತ. ನಾವ್ ಇವತ್ತಲ್ಲ ಅವ್ರನ್ನ ನೋಡ್ತಾ ಇರೋದು. ನಮ್ಮನೆಗೆ ಅವ್ರ ಮನೆಗಿರೋ ನಂಟು ಇವತ್ತು ನಿನ್ನೆದಲ್ಲ ಕಣೋ. ನಿಮ್ ತಂದೆ ರಾಯರ್ ಕಾಲದಿಂದಲೂ ನಡ್ಕೊಂಡ್ ಬಂದಿರೋದು. ಆಗೆಷ್ಟು ನಿಸ್ವಾರ್ಥವಾಗಿತ್ತೋ ಈಗ್ಲೂ ಹಾಗೇ ಇದೆ ಕಣೋ. ಈ ನಂಟನ್ನ ಇಲ್ಲಿ ತನಕ ಕಾಪಾಡ್ಕೊಂಡ್ ಬಂದಿರೋದು ನಾವಲ್ಲ, ಆ ಬನಶಂಕರಿ ಅಮ್ಮನೋರು. ಇರ್ಬೋದು, ಹಾಗಂತ ನೀನೆಲ್ಲಾನು ಹಳದಿ ಕಣ್ಣಲ್ಲಿ ನೋಡ್ಬೇಡ ಕಣೋ. ಇಲ್ಲಿ ಯಾರಿಗೂ ಯಾರು ಮೋಸ ಮಾಡಕ್ ನೋಡ್ತಿಲ್ಲ. ಗುರುಗಳ ಮಾತಿಂದ ನಾವ್ ಎಷ್ಟು ಒದ್ದಾಡ್ತಿದೀವೋ, ದಾಮಿನಿ ಅಮ್ಮನವ್ರು ಸಹ ಅಷ್ಟೇ ದ್ವಂದ್ವದಲ್ಲಿದ್ದಾರೆ. ಅಮ್ಮ, ನಿಜವಾಗ್ಲೂ ನೀನ್ ತುಂಬಾನೇ ಅಮಾಯಕಿ. ನಿನ್ ಜೀವನ ಪೂರ್ತಿ ಅಡ್ಗೆ ಮನೇಲೆ ಕಳೆದ್ಯಲ್ಲ, ಅದಕ್ಕೆ ಹೊರಗಡೆ ಪ್ರಪಂಚ ಮನ್ಸುಗಳು ಯಾವುದು ನಿನಗೆ ಅರ್ಥ ಆಗ್ತಿಲ್ಲ. ಜಗತ್ತು ನೋಡದೆ ಇದ್ದಿದ್ರೆ ಒಂಟಿ ಹೆಂಗ್ಸು 3 ಜನ ಮಕ್ಕಳನ್ನ ಇಲ್ಲಿವರೆಗೆ ಬೆಳೆಸಕ್ ಆಗ್ತಿತ್ತ ಶ್ರೀಕಾಂತ? ದಾಮಿನಿ ಅಮ್ಮನವರು ಅವ್ರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ನನಗ್ ನಿರ್ಧಾರ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿರೋದು. ಏನ್ ಮಾಡ್ತಿದ್ಯಮ್ಮ ದಮಯಂತಿ? ಭಕ್ತಿಗೇನಾರ ಆಗಿದ್ರೆ? ನಾನೇನ್ ಬೇಕು ಅಂತ ಮಾಡಿಲ್ಲ, ಬ್ಯಾಗ್ ತಗೊಳಕ್ ಹೋದೆ ಅಷ್ಟೇ. ಸುಳ್ಳು, ನೀವು ಬೇಕು ಅಂತಾನೆ ಮಾಡಿದ್ರಿ. ಪಾಪ ಚಿಕ್ಕಿ. ಇಲ್ಲ ಚಿಂತ್ಯ, ನಾನ್ ಬ್ಯಾಗ್ ಎಳ್ಕೋಬೇಕಾದ್ರೆ ಅವಳು ಮುಂದೆ ಹೋಗ್ಬಿಟ್ಲಲ್ಲ, ಕಾಲ್ ಸ್ಕಿಪ್ ಆಯ್ತು, ಅದಕ್ಕೆ ಅವಳು ಬಿದ್ಬಿಟ್ಲು. ಅವಳಿಗೇನು ಏಟ್ ಆಗಿಲ್ಲ ಬಿಡು. ಚಿಕ್ಕಿಗೆ ನೀವು ತುಂಬಾ ನೋವು ಮಾಡ್ತಿದ್ದೀರಾ. ಪಾಪ ಚಿಕ್ಕಿ. ಚಿಕ್ಕಿ, ಸಾರಿ, ನನ್ನಿಂದ ನಿನ್ಗೆ ಹಿಂಗಾಯ್ತು. ಪಾಪ ನೀವ್ ಯಾರು ಮನುಷ್ಯ ಅಲ್ಲ. ನೋಡ್ದ್ಯಾ ಭಕ್ತಿ, ನೀ ನಿಜ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವಳು ತಗೊಂಡಿಲ್ಲ ಅಂತ ಅವಾಗ್ಲೇ ಹೇಳಿದ್ಲಲ್ಲ. ಅವಳು ತಗೊಂಡಿದ್ದಾಳೋ ಇಲ್ವೋ ಅನ್ನೋದು ಎಲ್ರ ಮುಂದೆ ಈಗ್ಲೇ ಗೊತ್ತಾಗುತ್ತೆ. ಬ್ಯಾಗ್ ಕೊಡು. ಅಯ್ಯೋ, ಹೇಳೆ, ಎಲ್ ಬಚ್ಚಿಟ್ಟಿದ್ಯಾ? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡ್ತೀನ. ಅಮ್ಮ, ನೋವಾಗ್ತದೆ, ಬಿಡಿ. ಹೇಳು ಹೇಳು, ನಿಜ ಹೇಳು, ಇಲ್ಲ ಅಂದ್ರೆ ನಿನ್ನ ಬಿಡಲ್ಲ. ಹೇಳು.
ದಮಯಂತಿ ಬೇಡ ಅವಳನ್ನ. ಹೇಳು ಹೇಳು ಅಂದೆ. ಇಡೀ ಮನೆ ತುಂಬಾ ನೀನೊಬ್ಳೆ ಯಾರ್ ಪರ್ಮಿಷನ್ ಇಲ್ಲದೆ ಓಡಾಡೋದು? ಹೇಳು, ಎಲ್ಲಿಟ್ಟಿದ್ಯಾ ಹೇಳು. ನನಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನನ್ ಕೈ ನೋವಾಗ್ತದೆ, ಪ್ಲೀಸ್ ಬಿಟ್ಬಿಡಿ. ನೀನ್ ಹೇಳಿಲ್ಲ ಅಂದ್ರೆ ಪೊಲೀಸರನ್ನ ಕರೆಸ್ಬೇಕಾಗತ್ತೆ. ಹೇಳು. ಚಿಕ್ಕಮ್ಮ ಏನ್ ಮಾಡ್ತಿದ್ದೀರಾ ನೀವು? ಚಿಕ್ಕಮ್ಮ ಬಿಡಿ ಚಿಕ್ಕಮ್ಮ. ಪ್ಲೀಸ್ ಬಿಟ್ಬಿಡಿ ಅಮ್ಮ ಅವ್ರೆ. ಹೇಳು ಅಂದೆ. ಏನ್ ಮಾಡ್ತಾ ಇದ್ಯಾ? ಯಾರು ಏನೇ ಹೇಳಿದ್ರು, ಭಕ್ತಿನ ಪಟ್ಟದರ್ಸಿ ಮಾಡಿ ಪಲ್ಲಕ್ಕಿ ಮೇಲೆ ಮೆರೆಸ್ತೀವಿ ಅಂದ್ರು ನಾನು ಈ ಮದುವೆಗೆ ಒಪ್ಪಲ್ಲ. ಅಚಿಂತನ್ ಜೊತೆ ಮದುವೆ ಆಗಕ್ ನಾನು ಬಿಡೋದು ಇಲ್ಲ. ಶ್ರೀಕಾಂತ, ಅವ್ರಿಗೆ ಭಕ್ತಿ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಮನೆ ಮಗಳು ನಮ್ಮನೆ ಮಗಳೇ ಅಂತಾನೆ 1000 ಹೇಳ್ಬೋದು. ಆದ್ರೆ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸಕ್ಕಾಗಲ್ವಲ್ಲ. ನೀನ್ ಮತ್ತೆ ತಪ್ಪು ತಿಳ್ಕೊತಿದೀಯ. ಅವರು ಅವ್ರ ಅಭಿಪ್ರಾಯ ತಿಳಿಸಿದಾರಷ್ಟೇ. ಆದ್ರೆ ತಾಯಿಯಾಗಿ ನನ್ನ ನಿರ್ಧಾರದ ಮೇಲೆ ಎಲ್ಲಾನು ನಿಂತಿದೆ ಅಂತಾನೂ ಹೇಳಿದ್ರು. ಮತ್ತೆ ಇದ್ರ ಬಗ್ಗೆ ಯೋಚನೆ ಮಾಡುವಂತದ್ದು ಏನಿದೆ? ಅಲ್ಲೇ ಆಗಲ್ಲ ಅಂತ ಹೇಳ್ಬರ್ಬೋದಿತ್ತಾನೆ. ದಾಮಿನಿ ಅಮ್ಮನವ್ರನ್ನ ಭೇಟಿಯಾದಾಗ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೇಳ್ಬೇಕು ಅಂತಾನೆ ಹೋದೆ. ಆದ್ರೆ ಯಾವುದೋ ಒಂದ್ ಶಕ್ತಿ ನನ್ನ ಮಾತನ್ನ ತಡೆದು ಬಿಡ್ತು. ಏನ ತಡೆದೇ ಬಿಡ್ತು ಅಂದ್ರೆ? ಗುರುಗಳ ಮಾತನ್ನ ಕೇಳ್ಬೇಕು ಅಂತ ಹಾಗೆ ಬಂದ್ಬಿಟ್ಯಾ? ಅದು ಹಾಗಲ್ವೋ? ಅಮ್ಮ, ನಿನಗರ್ಥ ಆಗದೆ ಇರ್ಬೋದು, ಆದ್ರೆ ನನಗಾಗತ್ತೆ. ಈ ವಿಷಯ ನಿಮ್ಗೆ ಯಾರಿಗೂ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಆ ಹುಡುಗನ ಹೆಸರು ಹೇಳಿದ್ರೆ ಉರಿದು ಬೀಳ್ತೀರಾ ನೀವೆಲ್ರೂ. ಇನ್ನು ನಾನು ಮುಚ್ಚಿಟ್ರೆ ತಪ್ಪಾಗುತ್ತೆ. ಭಕ್ತಿ ಹುಟ್ಟಿದಾಗ ಅವಳನ್ನ ಅಗಸ್ತ್ಯನ ಕೊಟ್ಟು ಮದ್ವೆ ಮಾಡೋದು ಅಂತ ನಿಮ್ಮಪ್ಪ ರಾಯರಿಗೆ ಮಾತು ಕೊಟ್ಟಿದ್ರು. ನಿಮ್ಮ ಮಗಳ ಭಕ್ತಿನ ನನ್ನ ದೊಡ್ಡ ಮಗ ಅಗಸ್ತ್ಯನ ಕೊಟ್ಟು ಮದುವೆ ಮಾಡಬಹುದಾ ಅಂತ ಕೇಳ್ತಾ ಇದ್ದೆ. ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅವಳು ಮದ್ವೆ ಮಾಡೋದು ಹೇಗ್ ನನ್ನ ಜವಾಬ್ದಾರಿನೋ, ಅವ್ರ ಮಾತು ಉಳಿಸೋದು ನನ್ನ ಜವಾಬ್ದಾರಿ ಅಲ್ವೇನೋ? ಅಮ್ಮ, ಆಗಿದ್ದ ಅಗಸ್ತ್ಯ ಬೇರೆ, ಈಗಿರೋ ಅಚಿಂತ್ಯ ಬೇರೆ ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ?